ತೀರನ ತನ ತೀರನ ತೀರನ ತನ ತೀರನ ತೀರನ ತನ ತೀರನ ತೀರನ ತನ ತೀರನ ತಾ ತಗಿಟ ದಿನ ಕಚಕ ದಿನ ತದ ತಗಿಟ ದಿನ ತಾ ತಗಿಟ ದಿನ ಕಚಕ ದಿನ ತದ ತಗಿಟ ದಿನ ಸಾಗಾಮ ನಿರಮ ಮಗಮನಿದ ಬರೈದ ಸಸಗಾಮ ನಿರಮ ಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ ಉನ್ನತೋನ್ನತ ಮಹಿಮೆ. ಸಿಬ್ಬಂದಿ ಅಧಿಕಾರಿಗಳು ಇವರು ತಮ್ಮ ಕಾಯಕದಲ್ಲಿ ರಂಗಭೂಮಿಯ ಕಾಯಕವನ್ನು ಕೂಡ ಜೋಡಿಸಿಕೊಂಡು ಸಿಂಚನ ಮಾಡಿದಂತಹ ವ್ಯಕ್ತಿತ್ವ ತಮ್ಮ ಸರ್. ತಾವು ನಮ್ಮ ಶ್ರೀ ರಂಗರಂಗ ವೇದಿಕೆ ತುಂಬ ಬಹಳ ವರ್ಷಗಳಿಂದ ನಿಮ್ಮ ಪ್ರೋತ್ಸಾಹ ಸಹಕಾರ ಎಲ್ಲ ಇದೆ. ದಯವಿಟ್ಟು ತಾವು ಈ 39 ವರ್ಷಗಳ ನಿರಂತರ ಸೇವೆಗೆ ನಿಮ್ಮ ಒಂದು ಹಿತ ನುಡಿಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ನ ಉನ್ನತವಾಗಿ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಗೌರವ ಸಮರ್ಪಣೆಯಾಗಿ ಕೆಂಪು ಹಳದಿ ಕನ್ನಡದ ಭಾವುಕದ ಧ್ವಜವನ್ನು ಹೆಗಲಿಗೆ ಹೇರಿಸಿ ಜೊತೆಗೆ ನಮ್ಮೆಲ್ಲರ ಮಾನವತಾವಾದಿ ಡಾಕ್ಟರ್ ಟಿಂತಹ ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ನಮ್ಮ ಶ್ರೀ ಹಿತೈಷಿಗಳು ಮತ್ತು ನನ್ನ ಸ್ನೇಹಿತರಾದ ಮೇಲು ಪಡೆಯಿಂದ ಗೌರವಿಸಬೇಕು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸರಾಗಿರ್ತಕ್ಕಂಥ ಹಿರಿಯರು, ಬಹುಶಃ ಅವರ ಪಕ್ಕದ ಕುತ್ಕೊಳ್ಳೋಕೆ ನಮ್ಮ ಯೋಗ್ಯತೆ ಇಲ್ಲ, ಆದರೂ ಕೂಡ ಹಿರಿಯರಾಗಿರ್ತಕ್ಕಂಥ ವೆಂಕಟೇಶ್ವರ ಸರ್ ಅವರೇ, ಅಧ್ಯಕ್ಷರಾಗಿರ್ತಕ್ಕಂಥ ನಮಸ್ಕರಿಸುತ್ತಾ, ಬಹುಶಃ ಇವತ್ತು ನಾಟಕನೇ ಹೇಳ್ತು, ಬೇರೆ ಬೇಕಾಗಿಲ್ಲ. ಇವತ್ತು ರಂಗಭೂಮಿ ಅನ್ನೋದು ಮುಂಚೆ ನಮ್ಮ ಕನ್ನಡ ಇತಿಹಾಸದ ಒಂದು ಅದರಲ್ಲಿ ಕೆತ್ತಿದಾಗ ಈ ನಾಟಕಕ್ಕೆ ಎಲ್ಲ ಗೊತ್ತಿರುವಾಗ ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಥಾನ ಇದೆ. ಅದರಲ್ಲೂ ರಂಗಭೂಮಿ ತುಂಬ ದೊಡ್ಡದಾಗಿರ್ತಕ್ಕಂಥ ಸ್ಥಾನ ಇದೆ. ಜೊತೆಗೆ ಈಗಲೂ ಕೂಡ ಜೊತೆಗೆ ಮುಂದೂ ಕೂಡ ತಮ್ಮ ಸಹಕಾರ ಹೇಗೆ ಇರಲಿ. ನಿಮ್ಮ 250 ಜನ ವಿದ್ಯಾರ್ಥಿಗಳಿಗೆ ರಂಗಯ್ಯ ಸರ್ ಅವರು ರಂಗಸೇವೆಯನ್ನು ತಲುಪಿಸುವುದಾಗಲಿ ಅಂತ ಹೇಳ್ತಾ, ಜಗದೀಶ್ ಸರ್ ಹೇಳಿದಾಗೆ ತುಂಬ ಪ್ರೌಡ್ ಫೀಲಿಂಗ್ ಮೂಮೆಂಟು ಸರ್ ಜೊತೆ ಕೂತ್ಕೊಳ್ಳೋದು. ಯಾಕೆಂದರೆ ರಂಗಯ್ಯ ಸರ್ ತುಂಬ ಹೇಳಿದ್ದಾರೆ ಅವ್ರ ಬಗ್ಗೆ ಮಾತಾಡೋ ಪ್ರತಿ ಸರ್ HMT ಹೆಂಗಿತ್ತು ಸರ್, ಏನಿತ್ತು ಸರ್ ಅಂತ. ಆದರೆ ಸರ್ ಹೆಂಗಿತ್ತು HMT, ಆಮೇಲೆ ಅದನ್ನು ಹಾಕೊಂಡು ಒಂಥರ ಬೇರೆ ಫೀಲ್ ಅದು. ನಮ್ಮ ತಂದೆ ಕೈಯಲ್ಲಿರ್ತದೆ. ನಮ್ಮ ತಂದೆ ಒಂದ್ಸಲ ನೆನಪಾದ ನನಗೆ, ಅವರಿಲ್ಲ ಇವಾಗ, ಅದರ ಬಣ್ಣದಿಂದ ಅಲ್ಲ ಅಂತ ಒಂದು ಮಾತು. ಮಕ್ಕಳು ಹಾಗೆ ಆದರೆ ಶಾಲಾ ಹೊಸಿ ಗೌರವಿಸಬೇಕಂತ ನಮಗೆ ಪ್ರಾರ್ಥನೆ ಮಾಡ್ತೀನಿ. ಇವರ ರಂಗಪಯಣ ಮುಂದುವರಿಲಿ. ಇಷ್ಟೆಲ್ಲ ವಿಚಾರಗಳ ಮಧ್ಯೆ ಮಿತ್ರರು ಅಂದ್ಕೊಳ್ತೀವಿ, ಅಧಿಕಾರಿಗಳು ಅಂದ್ಕೊಳ್ತೀವಿ, ನಿರ್ದೇಶಕರು ಅಂದ್ಕೊಳ್ತೀವಿ. ಅವ್ರಿಗೆಲ್ಲರಿಗೂ ಪ್ರಥಮತಃ ಇಲ್ಲಿ ಬಂದು ಆಶೀರ್ವಾದ ಆಗಿರೋದಕ್ಕೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಅದಕ್ಕೆ ಒಬ್ಬನಿಗೆ ಹೇಳಿದ್ರು, ರಂಗಯ್ಯ ಚಡ್ಡಿ ಬಿಗ್ಗಿಯಾಗಿ ಕಟ್ಕೊಂಡಿದ್ದಾನೆ, ನೀನೇನಾರ ಕೈ ಹಾಕಿದೆ ನನ್ನ ಮಗನ ನಾನು ಬಂದು ಚಡ್ಡಿ ಬಿಚ್ಚಿಬಿಡ್ತೀನಿ. ಇವತ್ತು ಗಂಟೆ ಹೊಡೆದಾಗೆ ಆ ಮಾತು ನನ್ನ ಕಿವಿನಲ್ಲಿ ಯಾವಾಗಲೂ ರಿಂಗ್ ಅನಿಸುತ್ತೆ. ಆದರೆ ನಾನು ರಂಗಭೂಮಿಗೆ ಬಂದಿದ್ದು ನನ್ನ 7ನೇ ತರಗತಿಯಲ್ಲಿದ್ದಾಗ. ಅವರಿಬ್ಬರೂ ಹೇಗೆ ಅಭಿನಯಿಸ್ತಾರೆ ಅಂದರೆ, ಅಪ್ಪ ಮಗಳಾಗ್ತಾರೆ, ಗಂಡ ಹೆಂಡತಿ ಆಗ್ತಾರೆ, ಸಾಹೇಬರಾಗ್ತಾರೆ, ಡಾಕ್ಟರ್ ಆಗ್ತಾರೆ, ಎಲ್ಲ ಅವರೇ. ಇವಾಗ ಅವ್ರಿಗೆ ನಾವು ಅಭಿನಂದನೆ ಮಾಡ್ತಕ್ಕಂಥದ್ದು. ಥ್ಯಾಂಕ್ ಯು. ಅರ್ಪಿಸಿ ಶುಭರಾತ್ರಿಯನ್ನು ಆಚರಿಸೋಣ. ಧನ್ಯವಾದ.